ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಷಯ ಜೀವನ ಕ್ಷಣಿಕ. ಸಾಮಾನ್ಯವಾಗಿ ನಾವೆಲ್ಲ ಜೀವನ ಶಾಶ್ವತ ಅಂತ ಅನ್ಕೊಂಡು ದಿನದಿಂದ ದಿನಕ್ಕೆ ಆಸೆ ಕನಸುಗಳೆಲ್ಲ ಬೆಳೆಸ್ಕೊಂಡು ಹೋಗ್ತೀವಿ. ಇದರಿಂದ ಮನುಷ್ಯ ತೀರಾ ಉದ್ವೇಗಕ್ಕೆ ಒಳಗಾಗಬಹುದು, ಅಸೂಯೆ ಬರಬಹುದು, ಇದರಿಂದ ಜಗಳ ಕೂಡ ಉಂಟಾಗಬಹುದು, ಮತ್ತೆ ಕೋಪಕ್ಕೂ ಒಳಗಾಗಬಹುದು. ನಾವ್ ಏನೇ ಸಂಪಾದನೆ ಮಾಡಿದ್ರು ಯಾವುದು ಶಾಶ್ವತ ಅಲ್ಲ, ಯಾವುದು ಕೊನೆವರೆಗೂ ನಮ್ಮ ಹತ್ರ ಉಳಿಯೋದಿಲ್ಲ. ಅದು ಆಸ್ತಿ ಆಗಿರ್ಬೋದು, ಗಳಿಸಿದ ವಿದ್ಯೆ ಆಗಿರ್ಬೋದು, ಮತ್ತೆ ಎಲ್ಲ ಕಾಲನೇ ದಿನದಿಂದ ದಿನಕ್ಕೆ ಬದಲಾವಣೆ ಆಗುತ್ತೆ. ಸೊ ಮನುಷ್ಯ ಕೂಡ ಬದಲಾಗದೆ ಇರ್ತಾರ? ಖಂಡಿತ ಹಾಗೆ ಆಗ್ತಾರೆ. ಅದು ಯಾವುದೇ ವಿಷಯದಲ್ಲಾದ್ರೂ ಆಗಿರಬಹುದು. ದೊಡ್ಡವರೇ ಹೇಳ್ತಾರೆ, ಕಷ್ಟ ಬಂದಾಗ ಕುಗ್ಬೇಡ, ಸಿರಿತನ ಬಂದಾಗ ಹಿಗ್ಬೇಡ ಅಂತ. ಹೀಗೆ ಕಾಲಕ್ರಮೇಣ ಎಲ್ಲವೂ ಬದಲಾಗ್ತಾ ಹೋಗುತ್ತೆ. ಉದಾಹರಣೆಗೆ ಹೇಳ್ಬೇಕಂತ ಹೇಳಿದ್ರೆ, ಒಬ್ಬ ವ್ಯಕ್ತಿ ಎಲ್ಲವನ್ನು ಸಂಪಾದನೆ ಮಾಡ್ಕೋತಾನೆ, ದಿನದಿಂದ ದಿನಕ್ಕೆ ಮಾಡ್ತಾ ಮಾಡ್ತಾ ಶ್ರೀಮಂತನಾಗ್ತಾನೆ. ಹೀಗೆ ಒಂದಿನ ಎಲ್ಲ ಗಳಿಸ್ಕೋತಾನೆ, ಹಾಗೆ ದುರಾಸೆ ಕೂಡ ಬಂದ್ಬಿಡುತ್ತೆ. ದಿನ ಅವನೇ ಇಲ್ಲ ಈ ಭೂಮಿ ಮೇಲೆ. ಆಗ ಅವನ್ ಗಳಿಸಿರೋ ಸಂಪಾದನೆ, ಹಣ, ಹೆಸರು ಎಲ್ಲ ಶಾಶ್ವತವಲ್ಲ. ಆಗ ಅವನ್ ಗಳಿಸಿದ ಹಣ ಎಲ್ಲವೂ ಪ್ರಯೋಜನಕ್ಕೆ ಬರೋದಿಲ್ಲ. ತಪ್ಪಿ ಅವರು ಒಳ್ಳೆ ಹೆಸರು ಸಂಪಾದನೆ ಮಾಡಿದ್ರೆ ಅದು ಕೊನೆವರೆಗೂ ಉಳ್ಕೊಳ್ಳುತ್ತೆ. ಆ ವ್ಯಕ್ತಿ ಸಂಪಾದನೆ ಮಾಡ್ತಾ ಮಾಡ್ತಾ ದುರಾಸೆಯಿಂದ ತನ್ನ ಹಿತೈಷಿಗಳು, ಸ್ನೇಹಿತರು ಮತ್ತು ಕುಟುಂಬದವರಿಂದ ದೂರ ಆಗಿದ್ರೆ ಅವನು ಸತ್ತಾಗ್ಲೂ ಅವನ್ ಗಳಿಸಿರೋ ಹಣ, ಹೆಸರು ಏನು ಬರೋದಿಲ್ಲ. ಹಾಗಾಗಿ ಜೀವನ ಕ್ಷಣಿಕ ಅನ್ಬೋದು. ಕಣ್ಮುಚ್ಚ್ ಕಂಡ್ಬಿಡೋಷ್ಟ್ರಲ್ಲೇ ಜಗತ್ತು ಏನ್ ಬೇಕಾದ್ರೂ ಆಗ್ಬೋದು, ನಮ್ ಊಹೆಗೂ ಇರೋದಿಲ್ಲ ಅದು. ಮನುಷ್ಯ ಜೀವನವನ್ನು ಅರ್ಥ ಮಾಡ್ಕೊಂಡು ಜೀವನ ಕ್ಷಣಿಕ, ಇರೋದ್ರಲ್ಲೇ ಎಲ್ಲರ ಜೊತೆ ಖುಷಿಯಾಗಿರೋಣ, ನನ್ಗೇನೇ ಸಿಕ್ಕಿದ್ರು ಹಂಚ್ಕೊಳ್ಳೋಣ, ಎಲ್ಲರ ಜೊತೆ ಪ್ರೀತಿ ವಿಶ್ವಾಸದಿಂದ ನಗ್ನಗ್ತಾ ಇರೋಣ ಅಂತ ಅವನು ಅನ್ಕೊಂಡಿದ್ರೆ ಜೀವನ ಒಂದು ಸಾರ್ಥಕ ಅಂತ ಹೇಳ್ಬೋದು. ಸೊ ನಮ್ DVG ಅವರ ಕಗ್ಗದ ಹಾಗೆ, ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು, ಕಲ್ಲಾಗು ಕಷ್ಟಗಳ ಮಳೆ ವಿಧಿ ಸುರಿಯೆ, ಬೆಲ್ಲ ಸಕ್ಕರೆಯಾಗು ದೀನ ದುರ್ಬಲರಿಗೆ, ಎಲ್ಲರೊಳಗೆ ಒಂದಾಗು ಮಂಕುತಿಮ್ಮ ಅಂತ ಹೇಳಿದರು. ಸೊ ಇದರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ. ಧನ್ಯವಾದಗಳು.